ಪ್ರತಿ ಪ್ರಸ್ಥಾನ ಪದ್ಧತಿಯ 11ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 131ನೆಯ ಶ್ಲೋಕದಲ್ಲಿ, ಭರದ್ವಾಜ ಮಹರ್ಷಿಗಳು ಪಾದುಕಾ ದೇವಿಯನ್ನ ಸೇವಿಸಿದರು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅಂತೆ ವಸನ್ನ ಚರಮಸ್ಯ ಕವೇಸ್ಸ ಯೋಗಿ ವನ್ಯಾನ್ ಪ್ರಗೃಹ್ಯ ವಿವಿಧಾನುಪದಾ ವಿಶೇಷಾನ್ ಆತಸ್ತುಷೀಂ ರಘುಕುಲೋಚಿತಮೌಪವಾಹ್ಯಂ ಪ್ರತ್ಯುಜ್ಜಗಾಮ ಭವತೀಂ ಭರತೋಪನೀತಾಂ. ಪಾದುಕೆ, ಹೇ ಪಾದುಕೆಯೇ, ಅಚರಮಸ್ಯ ಕವಿಗಳಲ್ಲಿ ಪ್ರಥಮರಾದ, ಕವೇಹೇ ಕವನ ಮಾಡುವ ವಾಲ್ಮೀಕಿಯ, ಅಂತೆ ವಸನ್ ಶಿಷ್ಯರಾಗಿರುವ, ಸಹ ಪ್ರಸಿದ್ಧರಾದ, ಯೋಗಿ ಭರದ್ವಾಜ ಋಷಿಯಾದವರು, ವನ್ಯಾನ್ ಕಾಡಿನಲ್ಲುಂಟಾಗಿರುವ, ವಿವಿಧಾನ್ ಅನೇಕ ವಿಧವಾದ, ಉಪದಾ ವಿಶೇಷಾನ್ ಉತ್ತಮ ಕಾಣಿಕೆಗಳನ್ನ, ಪ್ರಗೃಹ್ಯ ತೆಗೆದುಕೊಂಡು, ಭರತಃ ಭರತನಿಂದ, ಉಪನೀತಾಂ ತರಲ್ಪಟ್ಟವಳು, ರಘುಕುಲ ರಘುವಂಶಕ್ಕೆ, ಉಚಿತಂ ಉಚಿತವಾದ, ಔಪವಾಹ್ಯಂ ರಾಜರುಗಳು ಏರಿ ಕುಳಿತುಕೊಳ್ಳಲು ಅರ್ಹವಾದ ಆನೆಯನ್ನ, ಆತಸ್ತುಷೀಂ ಏರಿರುವ, ಭವತೀಂ ನಿನ್ನನ್ನು, ಪ್ರತ್ಯುಜ್ಜಗಾಮ ಎದಿರುಗೊಂಡರು. ಭರತ ಶ್ರೀರಾಮನಿಂದ ಪಾದುಕೆಯನ್ನ ಪಡೆದುಕೊಂಡ ಮೇಲೆ ರಘುಕುಲದ ಹಿರಿಮೆಗೆ ತಕ್ಕ ಹಾಗೆ ಶ್ರೀಪಾದುಕೆಯನ್ನ ಶತ್ರುಂಜಯ ಎಂಬ ಆನೆಯ ಮೇಲೆ ಇಟ್ಟು ಅಯೋಧ್ಯೆಗೆ ಕರೆತಂದ. ಹಾಗೆ ಚಕ್ರವರ್ತಿಗೆ ಯೋಗ್ಯವಾದ ರೀತಿಯಲ್ಲಿ ಆನೆಯ ಮೇಲೆ ಬರುತ್ತಿದ್ದ ಪಾದುಕೆಯನ್ನ ಆದಿಕವಿಗಳಾದ ವಾಲ್ಮೀಕಿ ಮಹರ್ಷಿಗಳ ಶಿಷ್ಯರು, ಸ್ವತಃ ಮಹರ್ಷಿಗಳೂ ಆದ ಭರದ್ವಾಜರು ಕಾಡಿನಲ್ಲಿ ಸಿಗುವ ಅನೇಕ ಪದಾರ್ಥಗಳನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಬಂದು ಸೇವಿಸಿದರು. ರಾಜ ಮಹಾರಾಜರನ್ನ ಕಾಣಲು ಹೋಗುವಾಗ ಅವರುಗಳಿಗೆ ಕಾಣಿಕೆಯನ್ನ ಒಯ್ಯುವುದು ವಾಡಿಕೆ. ಹಾಗೆ ರಘುಕುಲ ಸಿಂಹಾಸನವನ್ನ ಅಲಂಕರಿಸಲು ಸಿದ್ಧವಾಗಿದ್ದ ಪಾದುಕಾದೇವಿಗೆ ಭರದ್ವಾಜರು ಕಾಣಿಕೆಗಳೊಂದಿಗೆ ಎದಿರುಗೊಂಡು ಆಚಾರ ಪಾಲಿಸಿದರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.